ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ನನ್ನ ಚಾನಲ್ ಗರ್ಲ್ ಟಾಕಿಂಗ್ ಕನ್ನಡ. ಇವತ್ತು ಗರ್ಲ್ ಟಾಕಿಂಗ್ ಕನ್ನಡದಲ್ಲಿ ನಾನು ತಿಳಿಸ್ಕೊಡ್ತಾ ಇರುವಂತಹ ಇನ್ಫಾರ್ಮೇಶನ್ ನಿಮ್ಗೆ ಆಲ್ರೆಡಿ ಟೈಟಲ್ ನೋಡಿ ಗೊತ್ತಾಗಿರುತ್ತೆ. ಇವತ್ತು ನಾನು ಮಾತಾಡ್ತಿರುವಂತಹ ವಿಡಿಯೋ ಫೋನ್ ವಿಡಿಯೋ ನೋಡೋದ್ರಿಂದ ಆಗುವಂತಹ ದುಷ್ಪರಿಣಾಮಗಳೇನೇನು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೇನೆ. ಸೊ ಪಟಪಟ ಅಂತ ವಿಡಿಯೋನ ಸ್ಟಾರ್ಟ್ ಮಾಡ್ಬಿಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕುವಂತಹ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಪಟಪಟ ಅಂತ ಬರ್ತಾ ಹೋಗುತ್ತೆ. ಬನ್ನಿ ಲೆಟ್ಸ್ ಬಿಗಿನ್ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ವಿಚಾರ. ಸೆಕ್ಸ್ ಎಜುಕೇಶನ್ ಹೇಳ್ಕೊಡ್ಲಿ ಅಸಹ್ಯ ಪಡೋರೆ ಜಾಸ್ತಿ ಜನ ಇದ್ದಾರೆ. ಅಂತದಲ್ಲಿ ಒಂದು ಹೆಣ್ಮಗಳಾಗಿ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಡೈರೆಕ್ಟ್ ಆಗಿ ವಿಡಿಯೋ ಹಾಕ್ತಾ ಇದ್ದೀನಿ. ಸೊ ಇದಕ್ಕೆಲ್ಲ ನಿಮ್ಮೆಲ್ಲ ಸಪೋರ್ಟ್ ವೆರಿ ಇಂಪಾರ್ಟೆಂಟ್. ನೀವು ಸಪೋರ್ಟ್ ಹೇಗೆ ಕೊಡ್ಬೋದಂದ್ರೆ ಒಂದು ಲೈಕ್ ಮಾಡೋ ಮೂಲಕ, ಹಾಗೆ ಆದಷ್ಟು ಜನಕ್ಕೆ ಶೇರ್ ಮಾಡೋ ಮೂಲಕ ನೀವು ನಿಮ್ಮ ಸಪೋರ್ಟ್ ನ ನನಗೆ ತೋರಿಸಬಹುದು. ಬನ್ನಿ ಇವತ್ತಿನ ಕಂಟೆಂಟ್ ನ ಸ್ಟಾರ್ಟ್ ಮಾಡೋಣ. ಸೊ ನಿಮ್ಗೆಲ್ಲ ತಿಳಿದಿರೋ ಹಾಗೆ ಹಿಂದಿನ ವಿಡಿಯೋದಲ್ಲಿ ನಾನು ಸೆಕ್ಸ್ ಅಂದ್ರೆ ಫೋನ್ ಅಡಿಕ್ಷನ್ ನಿಮ್ಗೆ ಇದೆಯೋ ಇಲ್ಲ ಅಂತ ನಿಮ್ಗೆ ತಿಳಿಸ್ಕೊಡ್ತಾ ಹೋಗಿದ್ದೆ. ಸೊ ಹೇಗೆ ಗೊತ್ತಾಗುತ್ತೆ ನಿಮ್ಗೆ ಫೋನ್ ಅಡಿಕ್ಷನ್ ಇದೆಯಾ ಇಲ್ಲ ಅಂತ. ಸೊ ಸಾಕಷ್ಟು ಜನ ನನಗೆ ಫೋನ್ ಅಡಿಕ್ಷನ್ ಇದೆ, ಅದರಿಂದ ಆಗುವಂತಹ ದುಷ್ಪರಿಣಾಮಗಳ ಬಗ್ಗೆ ವಿಡಿಯೋ ಮಾಡಿ ಅಂತ ತುಂಬಾ ಜನ ರಿಕ್ವೆಸ್ಟ್ ಮಾಡಿದ್ವಿ. ಅದಕ್ಕೋಸ್ಕರ ಇವತ್ತು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಸಾಕಷ್ಟು ದುಷ್ಪರಿಣಾಮಗಳು ಸೊ ಈ ಫೋನ್ ವಿಡಿಯೋ ನೋಡಿದ್ರಿಂದ ನಿಮ್ಗೆ ಕಂಡು ಬರುತ್ತೆ. ಸೊ ಮೊದಲಿಂದಾಗಿ ಏನಾಗುತ್ತೆ ಅಂದ್ರೆ ನಿಮ್ಗೆ ಸೆಕ್ಸ್ ಮೇಲೆ ಇಂಟ್ರೆಸ್ಟ್ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ನೀವು ಹುಡುಗಿ ಜೊತೆ ಸೆಕ್ಸ್ ಮಾಡ್ತಾ ಇದ್ದೀರ ಅಂದ್ರೆ ನಿಮ್ಗೆ ಯಾವುದೇ ಕಾರಣಕ್ಕೂ ಇಂಟ್ರೆಸ್ಟ್ ಬರಲ್ಲ. ಸೊ ನಿಮ್ಗೆ ಮೇನ್ ಆಗಿ ಇಂಟ್ರೆಸ್ಟ್ ಯಾವ್ದ್ರಲ್ಲಿ ಜಾಸ್ತಿ ಆಗ್ತಾ ಹೋಗುತ್ತೆ ಅಂದ್ರೆ ಸೆಲ್ಫ್ ಸೆಕ್ಸ್ ಅಂದ್ರೆ ಮಾಸ್ಟರ್ಬೇಷನ್ ಅಥವಾ ಹಸ್ತಮೈಥುನ. ಸೊ ನೀವು ಫೋನ್ ವಿಡಿಯೋಸ್ ನೋಡ್ತಾ ನಿಮ್ಗೆ ಗೊತ್ತಿಲ್ಲೋ ಹಾಗೆ ನೀವೇನ್ ಮಾಡ್ತೀರಾ, ಹಸ್ತಮೈಥುನ ಮಾಡ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಇದರಿಂದ ನೀವು ಸಾಕಷ್ಟು ಏನ್ ಹೇಳ್ತೀರಾ ಡಿಸ್ಅಡ್ವಾಂಟೇಜ್ ಅನ್ನ ನೀವು ಕಾಣ್ತೀರಾ. ಸಾಕಷ್ಟು ದುಷ್ಪರಿಣಾಮಗಳು ನಿಮ್ಗೆ ಆಲ್ರೆಡಿ ನಾನು ವಿಡಿಯೋ ಮಾಡಿದ್ದೇನೆ, ಹಸ್ತಮೈಥುನದಿಂದ ನಿಮ್ಗೆ ಯಾವ್ಯಾವ ತರ ದುಷ್ಪರಿಣಾಮಗಳು ನಿಮ್ ಮೇಲೆ ಬೀರುತ್ತೆ ಅಂತ. ಸೊ ಏಜಡ್ ತರ ಫೇಸ್ ಆಗುವಂತದ್ದಾಗಿರ್ಬೋದು, ಅಥವಾ ಕೂದಲು ಉದುರುವುದಾಗಿರ್ಬೋದು, ಇಡಿ ಪ್ರಾಬ್ಲಮ್ ಆಗಿರ್ಬೋದು, ಹೀಗೆ ಹಲವಾರು ಸಮಸ್ಯೆಗಳು ನಿಮ್ಗೆ ಮಾಸ್ಟರ್ಬೇಷನ್ ಮಾಡೋದ್ರಿಂದ ಬರ್ತಾ ಹೋಗುತ್ತೆ. ಬಟ್ ನೀವೇನ್ ಮಾಡ್ತೀರಾ, ಫೋನ್ ಮೂವಿಗೆ ಅಡಿಕ್ಟ್ ಆಗಿರೋದ್ರಿಂದ ನಿಮ್ ಕಂಟಿನ್ಯೂಸ್ ಆಗಿ ನಿಮ್ಗೆ ಗೊತ್ತಿಲ್ಲದೆ ಇರೋ ತರ ನೀವೇನ್ ಮಾಡ್ತೀರಾ, ಮಾಸ್ಟರ್ಬೇಷನ್ ಮಾಡ್ಕೊಳ್ತಾನೆ ಇರ್ತೀರಾ. ಸೊ ಒಂದಾದ್ರೆ ಸೊ ಇನ್ನೊಂದು ಏನಾಗುತ್ತೆ ಅಂದ್ರೆ ನೀವು ಸೆಕ್ಸ್ ಅಲ್ಲಿ ಕಂಪ್ಲೀಟ್ ಆಗಿ ಇಂಟ್ರೆಸ್ಟ್ ಕಳ್ಕೊಂಡು ನೀವು ಲೇಡೀಸ್ ಜೊತೆ ಸೆಕ್ಸ್ ಮಾಡುವಾಗ ನಿಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಹೇಳುವಂತದ್ದು ಸಿಕ್ಕೋದಿಲ್ಲ. ಈ ಸುಖ ಹೇಳುವಂತದ್ದು ನಿಮ್ಗೆ ಸೆಲ್ಫ್ ಸೆಕ್ಸ್ ಅಂದ್ರೆ ನಿಮ್ಮ ಮಾಸ್ಟರ್ಬೇಷನ್ ಮಾಡುವಾಗ ಸಿಕ್ಕುವಂತ ಸ್ಯಾಟಿಸ್ಫ್ಯಾಕ್ಷನ್ ನಿಮ್ಗೆ ಹುಡುಗಿ ಜೊತೆ ಮಾಡುವಾಗ ಸಿಕ್ಕೋದಿಲ್ಲ. ಅಂಡ್ ನಿಮ್ಗೆ ಸೆಕ್ಸ್ ಇನಿಷಿಯೇಟ್ ಮಾಡಕ್ಕೆ ಆಗಲ್ಲ. ಅಂದ್ರೆ ನಿಮ್ಗೆ ಸೆಕ್ಸ್ ಸ್ಟಾರ್ಟ್ ಮಾಡ್ಬೇಕು ಅಂದ್ರೆ ನೀವು ನರ್ವಸ್ ಆಗ್ತೀರಾ. ನಿಮ್ಗೆ ಸೆಕ್ಸ್ ವಿಡಿಯೋ ನೋಡಿಯೇ ನೀವು ಮಾಡ್ಬೇಕಂದ್ರೆ ಫೋನ್ ವಿಡಿಯೋ ನೋಡ್ಕೊಂಡೆ ನೀವು ಮಾಡ್ಬೇಕು, ಅದರ್ವೈಸ್ ನೀವು ಮಾಡೋಕೆ ಆಗಲ್ಲ. ಅಂಡ್ ನೀವು ನೋಡೋದಲ್ಲದೆ ನಿಮ್ಮ ಪಾರ್ಟ್ನರ್ ಕೂಡ ನೀವು ರಿಕ್ವೆಸ್ಟ್ ಮಾಡ್ತೀರಾ, ಅಥವಾ ಒತ್ತಾಯ ಮಾಡ್ತೀರಾ, ಅಥವಾ ಪೋಸ್ಟ್ ಮಾಡ್ತೀರಾ ನೋಡು ಅಂತ. ಅಂಡ್ ಒನ್ ಮೋರ್ ಥಿಂಗ್ ಏನು ಅಂದ್ರೆ ಸೊ ಫೋನ್ ವಿಡಿಯೋದಲ್ಲಿ ಬರುವಂತಹದಕ್ಕೂ ಹಾಗೆ ರಿಯಾಲಿಟಿಗೂ ತುಂಬಾನೇ ವ್ಯತ್ಯಾಸ ಇದೆ ಅಲ್ವಾ. ಸೊ ನೀವು ಫೋನ್ ವಿಡಿಯೋದಲ್ಲಿ ಇರುವ ಹಾಗೆ ನಿಮಗೂ ಹುಡುಗಿ ಇರಬೇಕು ಅಂತ ನೀವು ಎಕ್ಸ್ಪೆಕ್ಟ್ ಮಾಡ್ತೀರಾ, ಬಟ್ ಅದು ತಪ್ಪು. ಸೊ ಅದೇ ಬೇರೆ ಇದೇ ಬೇರೆ, ರಿಯಲ್ ಲೈಫ್ ಬೇರೆ, ಫೋನ್ ವಿಡಿಯೋದಲ್ಲಿ ತೋರಿಸುವಂತದೇ ಬೇರೆ. ಸೊ ಇದ್ರ ಬಗ್ಗೆ ಏನಾದ್ರು ನಿಮ್ಗೆ ಇನ್ಫಾರ್ಮೇಶನ್ ಬೇಕಿದ್ರೆ ಹೇಳಿ, ಖಂಡಿತವಾಗ್ಲೂ ಅದ್ರ ಬಗ್ಗೆ ಕೂಡ ನಾನು ವಿಡಿಯೋ ಮಾಡ್ತೇನೆ. ನೆಕ್ಸ್ಟ್ ದುಷ್ಪರಿಣಾಮ ಏನು ಅಂದ್ರೆ ಎರೆಕ್ಟೈಲ್ ಡಿಸ್ಫಂಕ್ಷನ್ ಆಗುತ್ತೆ. ಏನು ಎರೆಕ್ಟೈಲ್ ಡಿಸ್ಫಂಕ್ಷನ್ ಅಂದ್ರೆ ನಿಮಿರುವಿಕೆ ಸಮಸ್ಯೆ. ಸೊ ಸೆಕ್ಸ್ ಮಾಡಕ್ಕೆ ನಿಮ್ಗೆ ಮಾಡ್ಲಿಕ್ಕೆ ಆಗ್ತಾ ಇರಲ್ಲ. ಸೊ ಇನ್ನೊಂದು ನೈಟ್ ಫಾಲ್, ರಾತ್ರಿ ಸ್ಖಲನ ಆಗುವಂತದ್ದು ಕೂಡ ಹೌದು. ಸೊ ನೀವು ಜಾಸ್ತಿಯಾಗಿ ಮಾಸ್ಟರ್ಬೇಷನ್ ಮಾಡ್ಕೊಳ್ತೀರಾ ಅಂಡ್ ಜಾಸ್ತಿಯಾಗಿ ಫೋನ್ ಮೂವಿನ ನೋಡದೇ ಆಗೋದೇ ಇಲ್ಲ ಅಂದ್ರೆ ಏನಾಗುತ್ತೆ ಅಂದ್ರೆ ತಂದೆ ಆಗೋದು ಕೂಡ ಕಷ್ಟ ಆಗುವಂತ ಪರಿಸ್ಥಿತಿ ಬರ್ಬೋದು. ಸೊ ಏನಾಗುತ್ತೆ, ಸ್ಪರ್ಮ್ ಕೌಂಟ್ ಹೇಳುವಂತದ್ದು ಕಡಿಮೆ ಆಗ್ತಾ ಹೋಗುತ್ತೆ. ಇದರಿಂದ ಇನ್ ಕೇಸ್ ನಿಮ್ಗೆ ಸ್ಪರ್ಮ್ ಕೌಂಟ್ ಕಡಿಮೆ ಆಗ್ತಾ ಝೀರೋ ಆಯ್ತು ಅಂದ್ರೆ ನೀವು ತಂದೆ ಆಗ್ಲಿಕ್ಕೆ ಕೆಪಬಿಲಿಟಿ ಕೂಡ ಇರೋದಿಲ್ಲ. ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದೇನು ಅಂದ್ರೆ ಯಾರಾದ್ರೂ ಫೋನ್ ವಿಡಿಯೋಸ್ ನೋಡ್ತಾರೆ ದಯವಿಟ್ಟು ಸ್ಟಾಪ್ ಮಾಡಿ. ಇದರಿಂದ ನಿಮ್ಮ ಲೈಫ್ ಹಾಳಾಗುತ್ತೆ ಹೊರತು ಯಾವುದೇ ರೀತಿ ಇದರಿಂದ ನಿಮ್ಗೆ ಉಪಯೋಗ ಇಲ್ಲ ಅಂತಾನೆ ಹೇಳ್ಬೋದು. ನಿಮ್ಗೆ ಸ್ಟ್ರೆಸ್ ರಿಲೀಫ್ ಬೇಕು, ಒಂದ್ಸಲ ನೋಡಿ ದೆನ್ ಫಾರ್ಗೆಟ್ ಇಟ್. ಅದ್ರ ಬಗ್ಗೆ ನೀವು ಯೋಚನೆ ಮಾಡಕ್ ಹೋಗ್ಬಿಡಿ, ಬಿಟ್ಟಾಕಿ, ದಟ್ಸ್ ಇಟ್. ಅದಕ್ಕೋಸ್ಕರ ನಾನು ಏನ್ ಹೇಳ್ತೀನಿ ಅಂದ್ರೆ ಯಾರು ಕೂಡ ನಿಮ್ಮ ಲೈಫ್ ನ ಹಾಳು ಮಾಡ್ಕೊಳ್ಬೇಡಿ. ಸೊ ಲೈಫ್ ಹೇಳೋದು ತುಂಬಾನೇ ಪ್ರೀಶಿಯಸ್. ನಮ್ಗೆ ದೇವರು ಒಂದು ಒಳ್ಳೆ ಲೈಫ್ ಕೊಟ್ಟಿರ್ತಾನೆ, ಆ ಲೈಫ್ ನ ಒಳ್ಳೆ ಮಾಡಿ ಲೀಡ್ ಮಾಡ್ಕೊಂಡು ಹೋಗೋಣ ಕಲ್ತ್ಕೊಬೇಕು. ಸೊ ಇದಾಗಿತ್ತು ಇವತ್ತಿನ ಇನ್ಫಾರ್ಮೇಶನ್. ಇನ್ ಕೇಸ್ ಏನಾದ್ರು ನಿಮ್ಗೆ ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಪ್ಲೀಸ್ ಆದಷ್ಟು ಜನಕ್ಕೆ ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಕೀಪ್ ಸಪೋರ್ಟಿಂಗ್, ಲವ್ ಯು ಆಲ್.